ಸುಕೃತ ಜ್ಯೋತಿಷ್ಯ ಕೇಂದ್ರ ಚಾನಲ್ ನೋಡ್ತಾ ಇರೋ ಎಲ್ಲರಿಗೂ ನಮಸ್ಕಾರಗಳು, ವಂದನೆಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಇಂದಿನ ದಿನಾಂಕ 2026 ಮಾರ್ಚ್ 5. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಗುರುವಾರ ಆಗುತ್ತೆ. ಬಿಸಿಗೆ ಇದೆ. ಸಂಜೆ 4:37 ಆನಂತರ ತೆರಿಗೆ ಆರಂಭ ಆಗುತ್ತೆ. ಉತ್ತರ ನಕ್ಷತ್ರ ಬೆಳಗ್ಗೆ 8:01 ಇದೆ. ಆನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಶೂಲಯೋಗ ಮತ್ತು ಗರಕರಣ. ಇವತ್ತು ದಿವಸ ಚೆನ್ನಾಗಿದೆ, ತಿಥಿ ಚೆನ್ನಾಗಿದೆ, ಹಾಗೆಯೇ ನಕ್ಷತ್ರ ಚೆನ್ನಾಗಿದೆ, ಯೋಗ ಸರಿಯಿಲ್ಲ. ಇಷ್ಟಾದರೂ ಕೂಡ ಸಾಧ್ಯವಾದಷ್ಟು ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡೋದನ್ನು ಮುಂದೂಡೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ, ದುಗ್ಗಣಿತ ರೀತ್ಯ ಈ ದಿನ ವ್ಯತಿಪಾತ ಯೋಗ ಬರುತ್ತೆ. ಈ ವ್ಯತಿಪಾತ ಯೋಗ ಇದ್ದಾಗ ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಬಾರ್ದು. ಒಂದು ವೇಳೆ ಅನಿವಾರ್ಯವಾದಲ್ಲಿ ಆರಂಭ ಮಾಡಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಆನಂತರ ಅದನ್ನು ಮುಂದುವರಿಸಿ, ಏನೂ ತೊಂದರೆ ಆಗಲ್ಲ. ಇನ್ನು ಈಗಾಗಲೇ ಆರಂಭ ಮಾಡಿರೋ ಕೆಲಸಗಳನ್ನು ಮುಂದುವರಿಸಿ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಸುಸೂತ್ರವಾಗಿ ಅದು ಕೈಗೂಡುತ್ತೆ. ಆನಂತರ ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ದಿನದ ರಾಹುಕಾಲ ಮಧ್ಯಾಹ್ನ 2:05 ಆರಂಭ ಆಗುತ್ತೆ. ಮುಗಿಯೋದು 3:35. ಮುಖ್ಯವಾಗಿ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ. ಆದ್ದರಿಂದ ಅದ್ರ ಬಗ್ಗೆ ಯಾವುದೇ ವಿಶೇಷವಾದಂತಹ ಗಮನ ಕೊಡೋ ಅವಶ್ಯಕತೆ ಇಲ್ಲ. ಇನ್ನು ಅತಿ ಮುಖ್ಯವಾದ್ದು ಯಮಗಂಡ ಕಾಲ. ಇದು ರಾಹು ಕಾಲದಷ್ಟೇ ಮುಖ್ಯವಾದ್ದು. 6:37 8:06 ಬೆಳಗಿನ ವೇಳೆ ಇರುತ್ತೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ನಾನು ಹೇಳ್ತಾನೆ ಬಂದಿದ್ದೀನಿ, ಹೊಸ ವಾಹನವನ್ನು ಕೊಳ್ಳಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಆದರೆ ಮನೆಗೆ ಎಲ್ಲಿಂದ ಏನಾದ್ರು ಹೋಗಿದರೆ ಅಲ್ಲಿಂದ ವಾಪಸ್ ಬರ್ಬೋದು, ತೊಂದರೆ ಇಲ್ಲ. ಹಾಗೆ ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಇದಲ್ದಿರ ಈ ದಿನದ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:57 5:45 ಇರುತ್ತೆ. ಆನಂತರ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:07 12:55 ಇರುತ್ತೆ. ಮುಖ್ಯವಾಗಿ ಗೋಧೂಳಿ ಮುಹೂರ್ತ ಸಂಜೆ 6:27 6:51 ಇರುತ್ತೆ. ಇದಾದ ನಂತರ ದುರ್ಮುಹೂರ್ತ. ಈ ವೇಳೆಯಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲೇಬಾರದು. ಬೆಳಗ್ಗೆ 10:32 11:20 ಇರುತ್ತೆ. ಇಷ್ಟು ಈ ದಿನ ತುಂಬ ಮುಖ್ಯವಾದಂತಹ ವಿಚಾರಗಳು. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಗಮನವನ್ನು ನೀಡೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿ ಸಹಾಯವನ್ನು ಮಾಡ್ತಾನೆ. ಮೇಷರಾಶಿಯವರಿಗೆ ಈ ದಿನ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅವರ ಬುದ್ಧಿವಂತಿಕೆಯ ಮತ್ತು ಸರಿಯಾದ ನಿರ್ಣಯಗಳು. ಯಾರು ಏನೇ ಹೇಳಿದ್ರೂ ಸರಿಯೇ, ಇವರೇನು ಮಾಡ್ತಾರೆ ಅದನ್ನು ಕೇಳ್ತಾರೆ. ಇವರ ಮನಸ್ಸಿಗೆ ಸರಿ ಅನಿಸಿದ್ರೆ ಮಾತ್ರ ಒಪ್ಕೋತಾರೆ. ತಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಪ್ರಯತ್ನದಿಂದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸ್ತಾರೆ. ಹಾಗೆಯೇ ಹಣಕಾಸಿನ ವಿಚಾರ ಆದ್ರೂ ಕೂಡ ಉತ್ತಮ ಆದಾಯ ಇರುತ್ತೆ, ಒಳ್ಳೆಯ ವರಮಾನ ಇರುತ್ತೆ. ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂದರೆ, ಅನಪೇಕ್ಷಿತ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಒಂದು ರೀತಿ ಒತ್ತಾಯಕ್ಕೆ ಮಣಿತಾರೆ, ಬೇರೆಯವರ ಪ್ರಭಾವಕ್ಕೆ ಮಣಿತಾರೆ. ಕಾರಣ ಏನಪ್ಪ ಅಂದರೆ, ಅಂತಹ ಪ್ರಸಂಗ ಸೃಷ್ಟಿಯಾಗುತ್ತೆ. ಕುಟುಂಬದಲ್ಲಿ ಸಹ ಅಷ್ಟೇ. ಇವರ ಮನಸ್ಸಿನಂತೆ ಇವರು ನಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ.
ಕುಟುಂಬದ ಹಿರಿಯರ ಮಾತೇ ಅಂತಿಮವಾಗುತ್ತೆ. ಆದ್ದರಿಂದ ಇವರು ಈ ಖರ್ಚು ವೆಚ್ಚಗಳನ್ನು ತಡೆಯೋದರಲ್ಲಿ ವಿಫಲರಾಗ್ತಾರೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ ತಮ್ಮ ಪಾಡಿಗೆ ತಾವು ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಆದರೆ ಇವರ ಸಹೋದ್ಯೋಗಿಗಳು ಅಥವಾ ಇವರ ಮೇಲಧಿಕಾರಿಗಳು ಅವರ ಪ್ರಭಾವಕ್ಕೆ ಇವರು ಒಲಿಬೇಕಾಗುತ್ತೆ. ಇವರ ಮನಸ್ಸಿಗೆ ಅವರ ರೀತಿ ನೀತಿ ಅವರು ಹೇಳ್ತಿರೋದು ತಪ್ಪು ಅಂತ ಗೊತ್ತಿರುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ, ಅವರ ವಿರುದ್ಧ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ತಮ್ಮದು ತಪ್ಪಿಲ್ಲದೇ ಹೋದರೂ ಇವತ್ತು ಇವರು ಸ್ವಲ್ಪ ತೊಂದರೆಗೆ ಒಳಗಾಗ್ತಾರೆ. ಇನ್ನು ಅನಾವಶ್ಯಕವಾದಂತಹ ವಾದ ವಿವಾದಗಳು ಬೇರೆಯವರ ಜೊತೆ ಇರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಮೌನವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ಸಾಧಿಸೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಹಾಗೆಯೇ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರಲ್ಲಿನ ಹಠದ ಗುಣ ಒಂದು ರೀತಿ ಇವರ ಹಾದಿಯನ್ನು ತಪ್ಪಿಸುತ್ತೆ. ಮಾಡಲೇಬೇಕಾದ ಕೆಲಸ ಕಾರ್ಯಗಳನ್ನು ಇವರು ಮರೀತಾರೆ. ಇವರಿಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೋತಾರೆ. ಅದರಿಂದ ಯಾವುದೇ ಒಂದು ಉಪಯೋಗ ಇರಲ್ಲ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರ ತಾಯಿಗೆ ಧೈರ್ಯ ಹೆಚ್ಚು. ಅವರ ಬುದ್ಧಿವಂತಿಕೆಯ ಮಾತುಗಳಿಂದ ಇವರು ದೊಡ್ಡ ಒಂದು ಆಪತ್ತಿನಿಂದ ಪಾರಾಗ್ತಾರೆ. ಅದು ಇನ್ನು ಈ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಸಾಕು ಪ್ರಾಣಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಬೋದು ಒಳ್ಳೆಯದು. ಇಲ್ಲದೆ ಹೋದರೆ ಅದರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಿದೆ. ಎಲ್ಲ ರೀತಿಯ ಅನುಕೂಲತೆ ಇರುತ್ತೆ, ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಅದು ಯಾವುದೋ ಒಂದು ದೂರದ ಊರಿನಲ್ಲಿರೋ ದೇವಸ್ಥಾನಕ್ಕೆ ಅಥವಾ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಉಂಟಾಗುತ್ತೆ. ಆ ನಂತರದ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಅನಿರೀಕ್ಷಿತವಾದಂಥ ಆದಾಯ ಇದೆ. ಹಾಗೆ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಇದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಿಮ್ಮ ಮಾತಿಗೆ ಎಲ್ಲರೂ ತಲೆದೂಗ್ತಾರೆ. ನೀವು ಏನೇ ಹೇಳಿದ್ರು ಬೇರೆಯವರು ಕೇಳ್ತಾರೆ. ಆದ್ದರಿಂದ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ರೀತಿ ಕಷ್ಟ ನಷ್ಟಗಳು ಸ್ವಲ್ಪ ಕಡಿಮೆನೇ. ನಿಮ್ಮ ಇಚ್ಛೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಒಳ್ಳೆಯ ಹಾದಿಯಲ್ಲಿ ನಡೀತೀರಿ. ಮುಖ್ಯವಾದ ವಿಚಾರ, ಒಮ್ಮೆ ನೀವು ಯಾವುದೇ ವಿಚಾರದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೇ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ಇದು ಒಳ್ಳೆಯ ಗುಣ ಅಂತಲೇ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಇವರ ಮನಸ್ಸಿನಲ್ಲಿ ಒಂದು ರೀತಿ ನಿರೀಕ್ಷೆ ಇರುತ್ತೋ ಇಲ್ವೋ ಅಥವಾ ಆಸೆ ಇರುತ್ತೋ ಇಲ್ವೋ, ಇವರಿಗೆ ಕುಟುಂಬದ ಒಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ. ಅದರಲ್ಲೂ ಸಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಯನ್ನು ಇವರು ನೋಡಿಕೊಳ್ಳೇಬೇಕಾಗತ್ತೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇರ್ಬೋದು ಅಥವಾ ಇವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇರ್ಬೋದು. ಒಟ್ಟಾರೆ ಒಂದು ರೀತಿ ಇವರಿಗೆ ಈ ಮಾನಸಿಕ ಒಂದು ಒತ್ತಡಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಅಥವಾ ವರಮಾನ ಇರುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರುತ್ತೆ. ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಂತ ನಿರ್ಧಾರನೇ ಮುಖ್ಯವಾಗುತ್ತೆ. ಆದರೆ ಸ್ಥಿರವಾದ ಮನಸ್ಸಿರಲ್ಲ, ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಆದ್ದರಿಂದ ಪದೇ ಪದೇ ನಿಮ್ಮ ಕೆಲಸ ಕಾರ್ಯಗಳ ಒಂದು ಆ ವೈಖರಿಯನ್ನು ಅಂದರೆ ಕಾರ್ಯದ ವೈಖರಿಯನ್ನು ಬದಲಾಯಿಸ್ತೀರಿ. ಈ ಕಾರಣದಿಂದ ಸುಲಭವಾಗಿ ಆಗಬಹುದಾಗಿದ್ದ ಕೆಲಸ ಕಾರ್ಯಗಳು ಸಹ ಸ್ವಲ್ಪ ಹೆಚ್ಚಿನ ಸಮಯವನ್ನು ತಗೊಂಬತ್ತೆ. ಅದು ಇನ್ನು ಆಹಾರ ಸೇವನೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಏರುಪೇರು ಉಂಟಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತೇ ಮುಖ್ಯವಾಗುತ್ತೆ. ನಿಮ್ಮ ಮೇಲೆ ಯಾವುದೇ ವ್ಯಕ್ತಿಯ ಪ್ರಭಾವ ನಡೆಯೋಲ್ಲ. ಕಾರಣ ಏನಪ್ಪ ಅಂದರೆ
ನಿಮ್ಮ ಮನಸ್ಸಿನ ಒಂದು ಯೋಜನೆ ಎಲ್ಲರೂ ಒಪ್ಪುವಂತಾಗಿರುತ್ತೆ. ಆನಂತರ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಹೊಸದಾಗಿ ವಾಹನವನ್ನು ಕೊಳ್ತೀರಿ. ಇರುವ ವಾಹನವನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹೊಸ ವಾಹನ ಕೊಳ್ಳುವಂತಹ ಆಸೆ ಸಿದ್ಧಿಸುತ್ತೆ. ಚಂಚಲ ಸ್ವಭಾವ ಇರಲ್ಲ, ಅದೊಂದು ತುಂಬ ಮುಖ್ಯವಾದಂತಹ ವಿಚಾರ. ಆದರೆ ನಿಮ್ಮ ತೀರ್ಮಾನವನ್ನು ಬದಲಾಯಿಸ್ತೀರಿ, ಅದು ಬೇರೆ, ಈ ಚಂಚಲ ಸ್ವಭಾವ ಬೇರೆ. ಅದು ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ, ನಿಮ್ಮ ಸ್ವಂತ ವಿಚಾರದಲ್ಲಿ ಯಾವುದೇ ರೀತಿಯ ಯೋಚನೆ ಇರಲ್ಲ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಹಿನ್ನಡೆ ಇರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಸರಿಯಾದ ಅವಧಿಯಲ್ಲಿ ಮುಕ್ತಾಯಗೊಳಿಸಬೇಕು ಅನ್ನೋದಿರುತ್ತೆ. ಇದು ಸಾಧ್ಯವೂ ಆಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮಲ್ಲಿರುವ ಆ ಒಂದು ಧೈರ್ಯ ಮತ್ತು ಸಾಮರ್ಥ್ಯ. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಬರಬೇಕು. ನಿಮ್ಮ ಮಾತು ಒಳ್ಳೆಯ ರೀತಿಯಲ್ಲೇ ಇದ್ದರೂ ಅದಕ್ಕೆ ಬೇರೆಯ ಅರ್ಥ ಕೊಡುತ್ತೆ. ಆದ್ದರಿಂದ ಆಡುವ ಮಾತು, ಬಳಸುವ ಪದಗಳ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಉಂಟಾಗುತ್ತೆ. ಕಾರಣ ಏನಪ್ಪ ಅಂದರೆ, ಅವರಿಗೆ ಕೈ ಕಾಲು ಇಂಥ ಕಡೆ ಸ್ವಲ್ಪ ಊತ ಬರುವಂತಹ ಸಾಧ್ಯತೆ ಕಂಡು ಬರ್ತಾಯಿದೆ. ಇನ್ನು ನಿಮ್ಮದೆಲ್ಲರ ತಪ್ಪಿಗೆ ದಂಡವನ್ನು ತೆರಬೇಕಾಗತ್ತೆ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿಯೂ ಅಷ್ಟೇ, ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸ ನೀವು ಮಾಡ್ಕೋತಾ ಇರ್ತೀರಿ, ನಿಮ್ಮ ಕರ್ತವ್ಯ ಸಂಪೂರ್ಣವಾಗುತ್ತೆ. ನಿಮ್ಮ ಆತ್ಮೀಯರು, ಅವರ ಕೆಲಸ ಅಪೂರ್ಣಗೊಂಡಿರುತ್ತೆ. ನಿಮಗೇನು ಅನಿಸುತ್ತೆ, ಅವ್ರಿಗೂ ಸಹಾಯ ಮಾಡೋಣ ಅಂತ ಹೋಗ್ತೀರಿ. ಅವರೆಲ್ಲ ತಪ್ಪನ್ನು ಮಾಡಿರ್ತಾರೆ, ಅದಕ್ಕೆ ಅದು ಮುಕ್ತಾಯದ ಹಂತಕ್ಕೆ ಬಂದಿರಲ್ಲ. ನೀವು ಹೋಗಿ ಅದನ್ನು ಆರಂಭ ಮಾಡಿದಾಗ ನಿಮ್ಮ ಹಿರಿಯ ಅಧಿಕಾರಿಗಳು ಅದನ್ನು ನೋಡಿ ನಿಮ್ಮ ಬಗ್ಗೆ ಒಂದು ರೀತಿಯ ಕೆಟ್ಟ ಮಾತುಗಳನ್ನು ಆಡ್ತಾರೆ. ಈ ಕಾರಣದಿಂದ ನಿಮ್ಮದೆಲ್ಲದ ತಪ್ಪಿಗೆ ಬೇಸರ ಉಂಟಾಗೇ ಆಗುತ್ತೆ. ಅದು ಉತ್ತಮ ಆದಾಯ ಇರುತ್ತೆ, ಆದಾಯದ ಬಗ್ಗೆ ಯೋಚನೆ ಇಲ್ಲ, ಆದರೆ ಖರ್ಚು ವೆಚ್ಚಗಳು ಅದಕ್ಕೆ ತಕ್ಕನಾಗಿರುತ್ತೆ. ನೀವು ಸಹ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡುವ ಒಂದು ಯೋಚನೆ ಇಟ್ಕೊಂಡೇ ಇರಲ್ಲ ತಲೆಯಲ್ಲಿ, ಅದೊಂದು ದೊಡ್ಡ ವಿಚಾರ. ನಿಮ್ಮ ತಾಯಿಯವರ ಹೆಸರಿನಲ್ಲಿರುವ ಹಣಕಾಸಿನ ಒಂದು ಜವಾಬ್ದಾರಿ ನಿಮ್ಮ ಪಾಲಾಗುತ್ತೆ, ಅಥವಾ ನಿಮ್ಮ ತಾಯಿಯಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ. ಆದ್ದರಿಂದ ಈ ದಿನ ಯಾವುದೇ ತೊಂದರೆ ಇಲ್ಲದೆ ದಿನವನ್ನು ಕಳೀತೀರಿ, ಸಂದೇಹ ಇಲ್ಲ. ಸಿಂಹ ರಾಶಿಯಲ್ಲಿ ಜನಿಸಿರೋರು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಕೇವಲ ಬೇರೆಯವರ ಗಮನವನ್ನು ಸೆಳೆಯುವಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಿರುತ್ತೆ. ಕಾರಣ ಏನಪ್ಪ ಅಂದರೆ, ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸ್ವಲ್ಪ ನೀವು ಈ ದಿನ ಬೇರೆಯವರ ಮೆಚ್ಚುಗೆ, ಬೇರೆಯವರಿಂದ ಗೌರವ ಸಿಗಬೇಕು, ಬೇರೆಯವರು ನಿಮ್ಮನ್ನು ಹೊಗಳಬೇಕು, ಇಂಥ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಇದರಿಂದ ಜನರ ಒಂದು ದೃಷ್ಟಿಯನ್ನು ತಮ್ಮ ಕಡೆ ಗಳಿಸಬೇಕು ಅಂತಹ ಕೆಲಸವನ್ನು ಮಾಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಎಷ್ಟೇ ಆದಾಯ ಇದ್ದರೂ, ಎಷ್ಟೇ ವರಮಾನ ಇದ್ದರೂ ನಿಮ್ಮ ಮನಸ್ಸಿಗೆ ಸಂತೃಪ್ತಿ ಅನ್ನೋದಿರಲ್ಲ. ಇದು ದುರಾಸೆ ಅಲ್ಲ, ನಿಮ್ಮ ಒಂದು ನಿರೀಕ್ಷೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ತುಂಬ ದಿನದಿಂದ ಉದ್ಯೋಗಕ್ಕೆ ಕಾಯ್ತಾ ಇದ್ದ ವ್ಯಕ್ತಿಗಳಿಗೆ ಉದ್ಯೋಗ ದೊರೆಯುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ವಿದ್ಯಾರ್ಥಿಗಳು ಮಾತ್ರ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಸಫಲತೆಯನ್ನು ಸಾಧಿಸಲು ಸಾಧ್ಯ. ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಕುಟುಂಬದಲ್ಲಿ ಹಿರಿಯರಿರ್ಬೋದು ಅಥವಾ ನಿಮ್ಮ ಶಿಕ್ಷಕರಿರ್ಬೋದು, ಆದರೆ ಆ ಒಂದು ಮಾರ್ಗದರ್ಶನವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು, ಅದು ಮುಖ್ಯ. ಆದರೂ ಕೂಡ ನಿಮಗೆ ಬೇರೆ ಬೇರೆ ವಿಚಾರಗಳಿಗೆ ಆಸಕ್ತಿ ಮೂಡುತ್ತೆ. ಅಂದರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡುತ್ತೆ. ಅದರಲ್ಲಿ ಕ್ರೀಡೆ, ಕ್ರಿಕೆಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಯಾವುದಾದ್ರು ಆಗಲಿ, ಒಟ್ಟಾರೆ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಸಹ ಒಬ್ಬ ಒಳ್ಳೆಯ ಕ್ರೀಡಾಳು ಆಗಬೇಕು ಅನ್ನೋದಿರುತ್ತೆ. ಹಾಗೆ ಒಳ್ಳೆಯ ಅವಕಾಶ ಸಹ ಸಿಗುತ್ತೆ. ನೀವು ಯಾವುದೇ ವಿಚಾರ ಕಲಿಬೇಕು ಅಂದರೂ ಉತ್ತಮ ಮಾರ್ಗದರ್ಶಕರು ನಿಮಗೆ ಸಿಗ್ತಾರೆ. ಅದೊಂದು ಅದೃಷ್ಟ, ತೊಂದರೆ ಇಲ್ಲ. ಇನ್ನು ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ವಯಸ್ಸಿನ ಮಿತಿ ಇಲ್ಲ, ಜಾತಿ, ಧರ್ಮ, ಲಿಂಗ ಭೇದ ಮಾಡಲ್ಲ. ಪ್ರತಿಯೊಬ್ಬರನ್ನು ಒಂದೇ ಭಾವನೆಯಿಂದ ನೋಡ್ತೀರಿ. ಆದ್ದರಿಂದ ನಿಮಗೆ ಶತ್ರುಗಳಿರಲ್ಲ, ಮಿತ್ರರೇ ಜಾಸ್ತಿಯಾಗಿ ಕಂಡು ಬರ್ತಾರೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಇವರ ಮನಸ್ಸಿನಲ್ಲಿ ತಮ್ಮ
ಕೆಲಸ ಕಾರ್ಯಗಳನ್ನು ಬೇರೆಯವರು ಹೊಗಳಬೇಕು, ಅದರಲ್ಲಿ ಯಾವುದೇ ತಪ್ಪು ಸಿಗಬಾರ್ದು ಅನ್ನೋದಿರುತ್ತೆ. ಆದ್ದರಿಂದ ಅತಿಯಾದ ಮುತುವರ್ಜಿಯಿಂದ ಮಾಡ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಇವರು ತಮ್ಮ ತೀರ್ಮಾನಗಳನ್ನು ಬದಲಾಯಿಸ್ತಾರೆ. ಯಾವಾಗ ಸ್ಥಿರವಾದ ಮನಸ್ಸಿರಲ್ಲ, ಆವಾಗ ಇವರ ಕೆಲಸ ಕಾರ್ಯಗಳು ಸಹ ನಿಧಾನಗತಿಯಲ್ಲಿ ಸಾಗುತ್ತೆ. ನಮಗೆ ಒಂದು ರೀತಿಯ ಈ ಬೇಸರ ಇರುತ್ತೆ, ಅನಾವಶ್ಯಕ ಚಿಂತೆ ಇರುತ್ತೆ. ಇದನ್ನು ಒಂದು ರೀತಿ ಈ ದೂರ ಉಳಿಯುವ ಸಲುವಾಗಿ, ಅದರಲ್ಲೂ ಅನಾವಶ್ಯಕ ಜವಾಬ್ದಾರಿಗಳಿಂದ ದೂರ ಉಳಿಯುವ ಸಲುವಾಗಿ ಏನು ಮಾಡ್ತಾರಪ್ಪ ಅಂದರೆ ದೂರದ ಪ್ರಯಾಣವನ್ನು ತಗೋತಾರೆ. ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಉತ್ತಮ ಆದಾಯ ಸಹ ಸಿಗುತ್ತೆ. ಮೃದುವಾಗಿ ಮಾತನಾಡ್ತೀರಿ, ಯಾರ ಮನಸ್ಸಿಗೂ ಬೇಸರವನ್ನು ಉಂಟು ಮಾಡಲ್ಲ. ಬೇರೆಯವರ ಅವಕಾಶಗಳನ್ನು ನೀವು ಪಡ್ಕೋತೀರಿ. ನೀವು ಆ ಅವಕಾಶವನ್ನು ನೀವು ಕಿತ್ಕೊಂಬಲ್ಲ, ಬೇರೆಯವರೇ ನಿಮ್ಮನ್ನು ಮೆಚ್ಚಿಕೊಡ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಸೋಮಾರಿತನ ಇರಬಾರ್ದು. ಅನಾವಶ್ಯಕವಾಗಿ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕಬಾರ್ದು. ಅಡ್ವಾನ್ಸಿಂಗ್ ನೇಚರ್ ಅಂತ ಏನು ಹೇಳ್ತೀವಿ, ಆ ರೀತಿ ಇದ್ದರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಕೈ ಹಾಕಿದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಹ ಉತ್ತಮ ಯಶಸ್ಸನ್ನು ಗಳಿಸ್ತೀರಿ, ಅದು ಕಂಡು ಬರ್ತಾ ಇದೆ. ಇನ್ನು ಸ್ವಲ್ಪ ಹಠದ ಗುಣ ಇರುತ್ತೆ. ಹಾಗೆಯೇ ನಿಮ್ಮ ತಪ್ಪಿಗೆ ಬೇರೆಯವರನ್ನು ಗುರಿ ಮಾಡ್ತೀರಿ. ತಪ್ಪು ಮಾಡೋದು ನೀವು, ಅನ್ನೋದು ಬೇರೆಯವ್ರನ್ನ, ಈ ರೀತಿ ಇರುತ್ತೆ. ಬೇರೆಯವರ ಒಂದು ಕಷ್ಟ ನಷ್ಟಗಳಿಗೆ ನೀವು ಸ್ಪಂದಿಸ್ತೀರಿ. ನೀವು ಹಣದ ಸಹಾಯ ಮಾಡ್ತಿರೋ ಬಿಡ್ತಿರೋ, ಆದರೆ ಒಳ್ಳೆಯ ಬುದ್ಧಿ ಹೇಳ್ತೀರಿ, ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತೀರಿ. ಒಟ್ಟಾರೆ ಸಮಾಜದ ಗಣ್ಯ ವ್ಯಕ್ತಿಯಾಗಿ ಬಾಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಿದೆ. ತುಲಾ ರಾಶಿಯಲ್ಲಿ ಇರೋರು ಆತುರದ ಸ್ವಭಾವವನ್ನು ತೋರಿಸ್ತಾರೆ. ಅದರಲ್ಲೂ ಯಾವ ವಿಚಾರದಲ್ಲಪ್ಪ ಅಂದರೆ ಖರ್ಚು ವೆಚ್ಚದ ವಿಚಾರದಲ್ಲಿ. ಆದಾಯಕ್ಕೆ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಆದಾಯನೂ ಅಷ್ಟೇ ಇವರ ನಿರೀಕ್ಷೆಯಂತೆ ಇರಲ್ಲ. ಉದಾಹರಣೆ, ಇವರಿಗೆ ಇವಾಗ ಬೆಳಗಿನ ವೇಳೆನೇ ಯಾವುದೋ ಒಂದು ಹಣ ಬರಬೇಕು, ಆ ವೇಳೆಗೆ ಬರಲ್ಲ. ದೊರೆಯುತ್ತೆ, ಆದರೆ ಮಧ್ಯಾಹ್ನ ಬರ್ಬೋದು, ಇಲ್ಲ ಸಂಜೆ ಬರ್ಬೋದು. ಇದರ ಬಗ್ಗೆ ಇವರು ಯೋಚನೆ ಮಾಡಲ್ಲ. ಇವರ ಒಂದು ಮುಖ್ಯವಾದಂತಹ ದೃಷ್ಟಿ ಖರ್ಚು ವೆಚ್ಚದ ಮೇಲೆ ಇರುತ್ತೆ. ಅದರಲ್ಲೂ ಕೂಡ ಒಂದು ಸ್ಥಿರವಾದ ಮನಸ್ಸಿರಲ್ಲ. ಯಾವ ವಿಚಾರಕ್ಕೆ ಖರ್ಚು ಮಾಡಬೇಕು ಅದನ್ನು ಬಿಟ್ಟು ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡ್ಕೋತಾರೆ. ಇದರಿಂದ ಯಾವಾಗ ಇವರ ಬಳಿ ಹಣದ ಕೊರತೆ ಉಂಟಾಗುತ್ತೋ ಹಾಗೆ ಅವರು ಸಹಜವಾಗಿ ತಮ್ಮ ಆ ಸಹನೆಯನ್ನು ಕಳ್ಕೋತಾರೆ. ಎಲ್ಲರೊಂದಿಗೆ ಕೋಪ ತಾಪದಿಂದ ವರ್ತಿಸ್ತಾರೆ. ಇವರ ಆತ್ಮೀಯರ ಜೊತೆ ಸಹ ಇವರು ಪ್ರೀತಿ ವಿಶ್ವಾಸದಿಂದ ಇವತ್ತು ನಡ್ಕೊಂಬಲ್ಲ. ಇವರನ್ನು ಮಾತನಾಡಿಸ್ದಿರ ದೂರ ಉಳಿಯೋದೇ ಸರಿ ಅನ್ನುವಂತಹ ಭಾವನೆ ಬೇರೆಯವರಲ್ಲಿ ಉಂಟಾಗುತ್ತೆ. ಬೇರೆ ವಿಧಿ ಇಲ್ಲ. ಇಲ್ಲಿ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾರೆ. ಆದ್ದರಿಂದ ಕ್ರಮೇಣವಾಗಿ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಒಳ್ಳೆಯ ಕೆಲಸಗಳನ್ನು ಆಯ್ಕೆ ಮಾಡ್ಕೋತಾರೆ. ಹಾಗೆ ಬೇರೆಯವರ ಬಗ್ಗೆ ಒಂದು ರೀತಿ ದಯೆ ಅನ್ನೋದು ಇರುತ್ತೆ. ಯಾರಿಗೂ ತೊಂದರೆಯನ್ನು ಕೊಡೋದಕ್ಕೆ ಹೋಗಲ್ಲ. ಒಟ್ಟಾರೆ ಒಳ್ಳೆಯ ಒಂದು ಚಟುವಟಿಕೆ ಅಥವಾ ರೀತಿ ನೀತಿ ಮುಖ್ಯವಾಗುತ್ತೆ. ಚಂಚಲ ಸ್ವಭಾವ, ಪರೋಪಕಾರಿಗಳಿರ್ತಾರೆ, ದೇವತಾ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಶೀತದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಒಟ್ಟಾರೆ ಈ ದಿನ ಮಾತ್ರ ಬಂದಿದ್ದನ್ನು ನೀವು ಒಪ್ಕೋಬೇಕಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇವರ ಒಂದು ಯಶಸ್ಸನ್ನು ಕಂಡು, ಇವರ ಕೆಲಸ ಕಾರ್ಯಗಳನ್ನು ಮಾಡುವ ರೀತಿಯನ್ನು ಕಂಡು ಇವರ ಆತ್ಮೀಯರು ಸಹ ಸ್ವಲ್ಪ ಅಸೂಯೆಯನ್ನು ಪಡ್ತಾರೆ. ಆದ್ದರಿಂದ ಮುಖ್ಯವಾಗಿ ಇವರು ಯಾವ ವಿಚಾರವನ್ನು ಬೇರೆಯವರಿಗೆ ಹೇಳಬೇಕು, ಯಾವ ವಿಚಾರವನ್ನು ಸ್ವಲ್ಪ ರಹಸ್ಯವಾಗಿಡಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಮುಖ್ಯವಾಗಿ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿನ ಅತಿ ಮುಖ್ಯವಾದ ವಿಚಾರಗಳನ್ನು ಬೇರೆಯವರ ಜೊತೆ ಚರ್ಚೆ ಮಾಡೋದನ್ನು ಬಿಡಬೇಕು. ಮೊದಲು ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು, ಆ ನಂತರ ಅದರ ಬಗ್ಗೆ ಬೇರೆಯವರಿಗೆ ಹೇಳಬೇಕು. ಇದರಿಂದ ಇವರಿಗೆ ಎಲ್ಲ ರೀತಿಯ ಅನುಕೂಲತೆ ಉಂಟಾಗುತ್ತೆ. ಇವರಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ.
ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಲೇಬೇಕು ಅನ್ನುವಂತಹ ಹಠ ಇರುತ್ತೆ, ಹಾಗೆ ಯಶಸ್ಸು ಸಹ ಸಿಗುತ್ತೆ. ಆದರೆ ಸ್ವಲ್ಪ ಇವರಿಗೆ ಈ ಆರೋಗ್ಯದ ವಿಚಾರಕ್ಕೆ ಬಂದಾಗ ಹೆಚ್ಚಿನ ರೀತಿಯ ಈ ಜ್ವರ ಬರೋದು, ಮೈಕೈ ನೋವು ಬರೋದು, ಅಥವಾ ಇದ್ದಕ್ಕಿದ್ದಾಗೆ ತಲೆಯೆಲ್ಲ ಬಿಸಿ ಆಗೋದು, ಇಂತಹ ಒಂದು ತೊಂದರೆ ಕಂಡುಬರುತ್ತೆ. ಆದರೆ ಏನು ಇದರ ಬಗ್ಗೆ ಅವರು ಹೆಚ್ಚಿನ ಗಮನ ಕೊಡಲ್ಲ. ತಮ್ಮ ಕೆಲಸಕ್ಕೆ ತಾವು ಮಾಡ್ಕೊಂಡು ಹೋಗ್ತಾರೆ, ಎಲ್ಲರಲ್ಲೂ ಯಶಸ್ಸನ್ನು ಗಳಿಸ್ತಾರೆ, ಉತ್ತಮ ಆದಾಯವನ್ನು ಗಳಿಸ್ತಾರೆ, ಅನಿರೀಕ್ಷಿತ ಧನಲಾಭ ಇದೆ. ಆದರೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾರಿಸ್ತಾರೆ. ಸುಲಭವಾಗಿ ಇರುವ ಹಣವನ್ನು ಇವರು ಖರ್ಚು ಮಾಡಲ್ಲ, ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ತಾರೆ. ಏನಾದರೂ ಒಂದು ವಿಚಾರಕ್ಕೆ ಖರ್ಚು ಮಾಡಬೇಕು ಅಂದರೆ ಅದ್ರ ಬಗ್ಗೆ 10 ಹಲವು ಬಾರಿ ಯೋಚನೆ ಮಾಡ್ತಾರೆ. ಅದರಿಂದ ಏನು ಉಪಯೋಗ, ಖರ್ಚು ಮಾಡಿದವರು ಏನಾಗುತ್ತೆ, ಇವೆಲ್ಲ ಯೋಚನೆ ಇರುತ್ತೆ. ಒಟ್ಟಾರೆ ಇವರು ತಮ್ಮ ಜೀವನವನ್ನು ತಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ಹಿರಿಯ ಮಹಿಳಾ ಸದಸ್ಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ವಾಯುದೋಷ ಅಂತ ಕಂಡುಬರುತ್ತೆ. ಅದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಧನುರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ತಾರೆ. ಈ ಕಾರಣದಿಂದ ಇವರಿಗೆ ಬೇರೆಯವರಿಂದ ಉತ್ತಮ ಒಂದು ಸಹಾಯ ಸಹಕಾರ ದೊರೆಯುತ್ತೆ, ಯಾವುದೇ ಒಂದು ಸಂಶಯ ಇಲ್ಲ. ಇನ್ನು ವಿಶೇಷವಾದಂತಹ ವ್ಯಕ್ತಿಗಳನ್ನು ಭೇಟಿ ಮಾಡ್ತಾರೆ. ಇವರ ಒಂದು ಮೇಧಾವಿತನ ಅಥವಾ ಇವರಲ್ಲಿ ಇರುವಂತಹ ಅತಿ ಬುದ್ಧಿವಂತಿಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೊಂಬೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆ ಇವರು ಒಳ್ಳೆಯ ಕೆಲಸಗಳನ್ನು, ಅಂದರೆ ಜನೋಪಕಾರಿ ಕೆಲಸಗಳನ್ನು ಮಾಡ್ತಾರೆ. ಇವರಲ್ಲಿ ಸ್ವಾರ್ಥದ ಮನೋಭಾವನೆ ಇರಲ್ಲ. ಇವರ ಕೆಲಸ ಕಾರ್ಯಗಳಿಂದ ಬೇರೆಯವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿ ಇರುತ್ತೆ. ಇಂತಹ ಒಂದು ಗುಣದಿಂದ ಕುಟುಂಬದಲ್ಲಿಯೂ ಅಷ್ಟೇ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರಿಗೆ ವಿಶೇಷವಾದಂತಹ ಕೀರ್ತಿ ಲಭಿಸುತ್ತೆ, ಸ್ಥಾನಮಾನ ಸಹ ದೊರೆಯುತ್ತೆ. ಕಷ್ಟ ನಷ್ಟದಲ್ಲಿ ಇದ್ದವರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇರುತ್ತೆ, ಕನಿಕರ ಇರುತ್ತೆ. ಅವರು ನಿರೀಕ್ಷೆ ಮಾಡಿದವರು ಇವರೇ ಸ್ವತಃ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಇವರ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ವಿಘ್ನಗಳೇ ಎದುರಾಗುತ್ತೆ. ಅಂದರೆ ಇನ್ನೇನೂ ಆಗಲ್ಲ, ಸುಲಭವಾಗಿ ಆರಂಭ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆರಂಭದಲ್ಲಿ ಮಾತ್ರ. ಆ ನಂತರ ಏನು ಮಾಡ್ತಾರೆ, ಇವರು ತಮ್ಮ ಕಾರ್ಯದ ವೈಖರಿಯನ್ನು ಬದಲಾಯಿಸೋದ್ರಿಂದ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಸುಮ್ಮನೆ ಇರ್ತಾರೆ, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಇವರ ಗೌರವಕ್ಕೆ ಚ್ಯುತಿ ಬರುವಂತಹ ಕೆಲಸ ಕಾರ್ಯಗಳು ಅಥವಾ ಮಾತುಕತೆ ಬಂತು ಅಂದರೆ ಇವರು ಅತೀವ ಕೋಪದಿಂದ, ಉದ್ವೇಗದಿಂದ ವರ್ತಿಸ್ತಾರೆ. ಆತುರದಿಂದ ಇವರು ತಮ್ಮ ಮನಸ್ಸನ್ನು ಒಂದು ಏನು ಮಾಡ್ತಾರೆ, ಕೆಡಿಸ್ಕೋತಾರೆ. ಅಂದರೆ ಬೇರೆಯವರ ವಿಚಾರದಲ್ಲಿ ಇವರು ಸುಲಭವಾದ ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ, ಆತುರ ಜಾಸ್ತಿ. ಆದ್ದರಿಂದ ಸಹನೆಯಿಂದ ಸರಿಯಾದ ಹಾದಿಯಲ್ಲಿ ನಡೆದರೆ ಯಾವುದೇ ರೀತಿಯ ತೊಂದರೆ ಈ ದಿನ ನಿಮಗೆ ಎದುರಾಗಲ್ಲ. ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಅವರು ಬೇರೆಯವರ ಬಗ್ಗೆ ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಉದಾಹರಣೆಗೆ ಇವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡರೂ ಕೂಡ ಇವರೇನು ಮಾಡ್ತಾರೆ, ಅದರಲ್ಲಿರೋ ಒಂದು ತಪ್ಪನ್ನು ಕಂಡುಹಿಡಿತಾರೆ. ಇಲ್ಲಿ ಈ ಒಂದು ಮನಸ್ಥಿತಿಯಿಂದ ಇವರು ದೂರವಾಗಬೇಕು. ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಸಮಾನವಾಗಿ ನೋಡೋ ಒಂದು ಬುದ್ಧಿ ಬಂತು ಅಂದರೆ ಇವತ್ತು ಇವರಿಗೆ ತುಂಬ ಒಳ್ಳೆಯ ದಿನ. ಇವರಿಗೆ ಏನಪ್ಪ ಅಂದರೆ ವಿರೋಧಿಗಳು ಜಾಸ್ತಿ ಇರ್ತಾರೆ. ಆ ವಿರೋಧಿಗಳು ಇವ್ರನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಪ್ರಯತ್ನ. ಸುಲಭವಾಗಿ ಇವರು ಸೋಲನ್ನು ಒಪ್ಕೊಂಬಲ್ಲ. ಇವರ ಮಾತಿನ ವೈಖರಿ ಹೇಗಿರುತ್ತೆ ಅಂದರೆ ಇವರ ವಾದವನ್ನು ಬೇರೆಯವರು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಮಾತುಕತೆಯಿಂದ ಜನರ ಮನಸ್ಸನ್ನು ಗೆಲ್ಲಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ ಯಶಸ್ಸು ಸಿಗೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳು, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಚಿಕ್ಕ ವಯಸ್ಸಿನವರು, ನಿಮಗಿಂತ ಚಿಕ್ಕ ವಯಸ್ಸಿನಲ್ಲಿರೋರು, ಅವ್ರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಅದಕ್ಕೆ ನೀವೇ ಸಂಪೂರ್ಣವಾಗಿ ಕಾರಣರಾಗ್ತೀರಿ. ದಿನ ಕಳೀತಾ ಏನಪ್ಪ ಆಗುತ್ತೆ ಅಂದರೆ ನಿಮಗೆ
ನಿಮ್ಮ ಮನೆಯಲ್ಲಿರೋ ಹಿರಿಯ ಸದಸ್ಯರು, ನಿಮ್ಮ ತಂದೆ ಆಗಿರ್ಬೋದು ಅಥವಾ ಅವ್ರಿಗಿಂತ ನಿಮ್ಮ ವಯಸ್ಸಿಗಿಂತ ದೊಡ್ಡವರಿರ್ಬೋದು, ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಮಾತುಕತೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ಇದರಿಂದ ಯಾವುದೇ ತೊಂದರೆ ಇರಲ್ಲ, ಯಾವುದೇ ತಪ್ಪನ್ನು ಮಾಡಲ್ಲ, ಕ್ರಮೇಣವಾಗಿ ದಿನಕ್ಕೆ ಹೊಂದಿಕೊಂಡು ಬಾಳ್ತೀರಿ. ಒಟ್ಟಾರೆ ಇವತ್ತು ಒಂದು ಮಾತು ಹೇಳ್ತೀವಿ, 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂತ. ಒಂದು ರೀತಿ ಮಧ್ಯಮ ಗತಿಯಲ್ಲಿ ಈ ದಿನ ನಡ್ಕೊಂಡು ಹೋಗುತ್ತೆ. ಅದೇ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲಿ, ಯಾವುದೇ ತೊಂದರೆ ಉಂಟಾಗಲ್ಲ, ಹಣಕಾಸಿನ ತೊಂದರೆ ಉಂಟಾಗಲ್ಲ. ಕುಂಭ ರಾಶಿಯಲ್ಲಿ ಜನಿಸಿರೋರು ಇವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆ ಯಾರಿಗೂ ತಿಳಿಸಲ್ಲ. ಹಾಗೆ ಎಷ್ಟೋ ಸಲ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು ಅಥವಾ ಯಾರ ಜೊತೆ ಮಾತನಾಡಿದರೆ ಅದರಿಂದ ಇವರಿಗೆ ಉಪಯೋಗ ಆಗುತ್ತೆ, ಇದರ ಬಗ್ಗೆ ಸಹ ಇವರಿಗೆ ಒಂದು ರೀತಿ ಅರಿವಿರಲ್ಲ. ಒಂದು ರೀತಿ ಒಂದು ಮಾತನ್ನು ಹೇಳ್ತೀವಿ ಕನ್ನಡದಲ್ಲಿ, ಮಂಕು ಬಳಿಯೋದು ಅಂತ. ಇವರೆಷ್ಟೇ ಬುದ್ಧಿವಂತರಾಗಿ ಇವರಿಗೆ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ, ತುಂಬ ಪ್ರತಿಭಾನ್ವಿತರು, ಆದರೆ ಈ ದಿನ ಸ್ವಲ್ಪ ಮಂಕು ಬಡಿದಂತೆ ಇರ್ತಾರೆ. ಈ ಕಾರಣದಿಂದ ತಮ್ಮದೇ ಆದ ತಪ್ಪಿನಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಾರೆ. ಇದರಿಂದ ಎಚ್ಚರಿಕೆ ಇರಲಿ. ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿನ ಭಾವನೆಯನ್ನು ಬೇರೆಯವರಿಗೆ ಹೇಳಿಕೊಳ್ಳಿ. ನಿಮಗೇನಾದರೂ ಕಷ್ಟ ನಷ್ಟಗಳಿದ್ದರೆ ಅದನ್ನು ನಿಮ್ಮ ಆತ್ಮೀಯರ ಜೊತೆ ಇಲ್ಲ ಕುಟುಂಬದ ಸದಸ್ಯರ ಜೊತೆ ಹೇಳ್ಕೊಳ್ಳಿ. ಅದಕ್ಕೆ ನೀವು ಸಂಪೂರ್ಣವಾಗಿ ಅದರಿಂದ ದೂರವಾಗದೆ ಹೋದರೂ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಅಲ್ಪ ಪ್ರಮಾಣದ ಅನುಕೂಲತೆ ಕಂಡುಬರುತ್ತೆ, ನಿಮಗೆ ಸಹಾಯ ಸಿಗುತ್ತೆ, ತೊಂದರೆ ಇಲ್ಲ. ಕಾರಣ ಏನಪ್ಪ ಅಂದರೆ ನಿಮ್ಮ ಮಾತು ಆ ರೀತಿ ಇರುತ್ತೆ, ನಿಧಾನಗತಿಯಲ್ಲಿ ಮಾತನ್ನಾಡ್ತೀರಿ. ಹಣಕಾಸಿನ ವಿಚಾರ ತೊಗೊಂಡಾಗ ಉದಾಹರಣೆ ಯಾರೋ ಹೇಳ್ತಾರೆ, ಬಾಪ ನಿಮಗೊಂದು ಸ್ವಲ್ಪ ದುಡ್ಡು ಕೊಡ್ತೀನಿ ನಿಮ್ಗೆ ಅನುಕೂಲ ಆಗಲಿ ಅಂತ. ನೀವು ಸಡನ್ನಾಗಿ ತೀರ್ಮಾನ ತೊಗೊಂಬಲ್ಲ, ನಿಧಾನ ಮಾಡ್ತೀರಿ. ನಿಧಾನ ಮಾಡಿದಷ್ಟು ಇವತ್ತು ನಿಮಗೆ ತೊಂದರೆ ಇದೆ. ಅಂದಾಕ್ಷಣಕ್ಕೆ ಆತರ ಪಡಿ ಅಂತ ಹೇಳಲ್ಲ, ಆದರೆ ತೆಗೆದುಕೊಳ್ಳೋ ತೀರ್ಮಾನಗಳನ್ನು ಸ್ವಲ್ಪ ಬೇಗ ತಗೊಳ್ಳಿ, ಏನೂ ತೊಂದರೆ ಆಗಲ್ಲ. ಹಣಕಾಸಿನ ವಿಚಾರದಲ್ಲೂ ತೊಂದರೆ ಉಂಟಾಗಲ್ಲ. ಆದರೆ ನೀವು ಈ ಬಂಧು ಬಳಗದವರಿಂದ ದೂರ ಉಳಿತೀರಿ. ಇದೊಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗುತ್ತೆ ನಿಮಗೆ. ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಒಂದು ಪ್ರಗತಿ ಕಂಡು ಬರುತ್ತೆ, ಯಾವುದೇ ದೋಷ ಇಲ್ಲ. ಇವತ್ತು ಸಾಮಾನ್ಯವಾದ ದಿನ ಅಂತ ಹೇಳ್ಬೋದು. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರು ಇವತ್ತು ಪ್ರತಿಯೊಂದು ವಿಚಾರವನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ, ಆತರ ಪಡಲ್ಲ. ಹಾಗೆಯೇ ತೀರ್ಮಾನವನ್ನು ಖಡಾಖಂಡಿತವಾಗಿ ಯಾವುದೇ ತೀರ್ಮಾನವನ್ನು ತಗೊಂಬಲ್ಲ, ಖಡಾಖಂಡಿತವಾಗಿ ಯಾವುದೇ ಮಾತುಗಳನ್ನು ಸಹ ಆಡಲ್ಲ. ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡು ಬಾಳ್ತಾರೆ. ಈ ಕಾರಣದಿಂದ ಇವರಿಗೆ ಕಷ್ಟ ನಷ್ಟಗಳು ದೂರನೇ ಉಳಿಯುತ್ತೆ. ಅಂದ ಮಾತ್ರಕ್ಕೆ ಇವತ್ತು ತುಂಬ ಒಳ್ಳೆಯ ದಿನ ಅಂತಲ್ಲ, ಇವರದೇ ಆದ ತಪ್ಪಿಗೆ ಉದಾಹರಣೆಗೆ ಯಾವುದೋ ಒಂದು ಕೆಲಸ ಕಾರ್ಯಗಳು 100ಕ್ಕೆ 100ರಷ್ಟು ಯಶಸ್ಸನ್ನು ಕಾಣಬೇಕು, ಅದು 50ರಿಂದ 60% ಯಶಸ್ಸನ್ನು ಕಾಣುತ್ತೆ. ಇದಕ್ಕೆ ಕಾರಣ ಒಂದೇ, ಇವರು ಪ್ರತಿಯೊಂದು ವಿಚಾರದಲ್ಲೂ ಒಂದು ರೀತಿ ಶಂಕೆಯ ಭಾವನೆಯಿಂದ ಹೊಂದಿರ್ತಾರೆ, ಯಾರನ್ನೂ ಸುಲಭವಾಗಿ ನಂಬಲ್ಲ. ಈ ಕಾರಣದಿಂದ ಆತ್ಮೀಯರು ಸಹ ಇವರಿಂದ ದೂರ ಉಳಿದುಬಿಡ್ತಾರೆ. ಇವರ ಕಣ್ಣಿಗೆ ಸ್ವಲ್ಪ ಪೆಟ್ಟಾಗುವಂತಹ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮುಖ್ಯವಾಗಿ ಈ ಎನ್ಸೈಮ್ಸ್ ಆಗ್ಬೋದು, ಹಾರ್ಮೋನ್ಸ್ ಆಗ್ಬೋದು, ಅದರ ಸ್ವಲ್ಪ ಇಂಬ್ಯಾಲೆನ್ಸ್ ಇದ್ದರೆ, ಅದರ ತೊಂದರೆ ಇದ್ದರೆ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಒಳ್ಳೆಯದು. ಹಿರಿಯ ಅಧಿಕಾರಿಗಳ ಸಹಕಾರ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನೀವು ಹೊಸ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿ ಬರುತ್ತೆ. ಇನ್ನು ಈ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ. ಸ್ವಂತ ಮನೆ ಮಾಡಬೇಕು, ಸ್ವಂತ ಸೈಟ್ ತಗೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕೆ ನಿಮ್ಮ ಸಂಗಾತಿಯ ಒಂದು ಬೆಂಬಲ ಸಿಗುತ್ತೆ. ಆದ್ದರಿಂದ ಅದರ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ನಿರೂಪಿಸ್ತೀರಿ. ದುರಾಸೆ ಇಲ್ಲ, ಸಿಕ್ಕದ್ದಷ್ಟಕ್ಕೆ ತೃಪ್ತಿ ಪಡುತ್ತಾ ಜೀವನದಲ್ಲಿ ನಗನಗುತ್ತಾ ಬಾಳೋದೇ ನಿಮ್ಮ ವಿಶೇಷವಾದ ಗುಣ ಈ ದಿನದ ಮಟ್ಟಿಗೆ.